ವೀಕ್ಷಕರಿಗೆ ಶರಣಾರ್ಥಿ. ಇದು ಕ್ರಾಂತಿಯೋಗಿ. ಬಂಧುಗಳೇ, ಕೊಲಂಬಿಯಾದ ಕುಟುಂಬವೊಂದು ಅರರಾಕುವಾರದಿಂದ ಜೋಸ್ ಡೆಲ್ ಗುವಿಯವರೆಗೆ ಒಂದು ಸಣ್ಣ ವಿಮಾನದಲ್ಲಿ ಪ್ರಯಾಣಿಸುತ್ತಿತ್ತು. ಅದರಲ್ಲಿ ಒಬ್ಬಳು ಹೆಂಗಸು, 4 ಮಕ್ಕಳು ಹಾಗೂ 2 ಪುರುಷರು ಹಾಗೆ ಪೈಲಟ್ ಸೇರಿ 8 ಜನ ಇದ್ದರು. ವಿಮಾನದ ಇಂಜಿನ್ನ ವೈಫಲ್ಯದಿಂದಾಗಿ ವಿಮಾನ ನೆಲಕ್ಕೆ ಅಪ್ಪಳಿಸಿತ್ತು. ಅದು ಎಲ್ಲಿ ಗೊತ್ತಾ? ಅಮೆಜಾನ್ನ ಮಧ್ಯಕಾಡಿನಲ್ಲಿ. ತಮ್ಮ ವಿಮಾನ ಪತನಗೊಂಡ ನಂತರ 1 ವರ್ಷ ಮಗು ಸೇರಿದಂತೆ 4 ಮಕ್ಕಳು ಅಮೆಜಾನ್ ಕಾಡಿನಲ್ಲಿ 40 ದಿನ ಬದುಕುಳಿದಿದ್ದರು. ಹಾಗಾದರೆ ಹೇಗೆ ಮಕ್ಕಳ ಬದಲು ವಯಸ್ಕರು ಸತ್ತು ಹೋಗಿದ್ದರು? 4 ಜನ ಮಕ್ಕಳು ಭಯಾನಕವಾದ ಅಮೆಜಾನ್ ಕಾಡಿನಲ್ಲಿ ಬದುಕಿದ್ದಾದರೂ ಹೇಗೆ? ಮುಂದೆ ಏನೆಲ್ಲ ನಡೆಯಿತು ಅನ್ನೋ ರೋಚಕ ಸಂಗತಿಯೊಂದನ್ನ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹಾಗೆ ಬೆಲ್ ಬಾರಿಸಿ ಲೈಕ್ ಕುಡಿಯೋದನ್ನ ಮರಿಬೇಡಿ. ಅದು ಒಂದು ಸಣ್ಣ ವಿಮಾನ ಕೊಲಂಬಿಯಾದ ಬೊಗೊಟಾದ ಕಡೆ ತನ್ನ ಪ್ರಯಾಣವನ್ನ ಬೆಳೆಸಿತ್ತು. ಕೇವಲ 10 ಜನ ಪ್ರಯಾಣಿಸಬಹುದಾಗಿದ್ದ ಸಣ್ಣ ವಿಮಾನ ಅದು. ಬರೀ ಕುಟುಂಬಗಳನ್ನ ಮಾತ್ರ ಹೊತ್ತು ಹಾರುವ ಹಾಗೂ ಶ್ರೀಮಂತರಿಗಾಗಿಯೇ ಮೀಸಲಿಟ್ಟಿದ್ದ ವಿಮಾನ ಅದು. ಆ ವಿಮಾನ ಬೆಳ್ಳಂಬೆಳಗ್ಗೆಯೇ ಗಗನಕ್ಕೆ ಹಾರಿತ್ತು. ಕೊಲಂಬಿಯಾದಿಂದ ಅಮೆಜಾನ್ನ ದಟ್ಟವಾದ ಕಾಡಿನ ಮಧ್ಯಕ್ಕೆ ಬಂದು ತಲುಪಿತ್ತು. ನಂತರ ತನ್ನ ಪ್ರಯಾಣ ಸುಗಮವಾಗಿಯೇ ಇತ್ತು. ಕೆಲ ಹೊತ್ತಿನ ಬಳಿಕ ಪೈಲಟ್ಗೆ ಶಾಕ್ ಕೂಡ ಕಾದಿತ್ತು. ಕೊಲಂಬಿಯಾದ ವಾಯು ಸಂಚಾರ ನಿಯಂತ್ರಣ ವ್ಯವಸ್ಥೆಗೆ ರೇಡಿಯೋ ಸಿಗ್ನಲ್ ಅನ್ನ ಕಳುಹಿಸಿದ್ದ. ಈ ವಿಮಾನದ ಎಂಜಿನ್ ವಿಫಲವಾಗಿದೆ, ನಾನು ಇಳಿಯಲು ಸ್ಥಳವನ್ನ ಹುಡುಕುತ್ತಿದ್ದೇನೆ, ನನಗೆ ಸಹಾಯ ಮಾಡುವಿರಾ ಎಂಬ ಸಂದೇಶವಿತ್ತು. ನೋಡುತ್ತಿದ್ದಂತೆಯೇ ವಿಮಾನ ಕೆಳಗೆ ಇಳಿಯತೊಡಗಿತ್ತು. ಕೆಳಗೆ ಇಳಿದ ರಭಸಕ್ಕೆ ಮುಗಿಲೆತ್ತರಕ್ಕೆ ಬೆಳೆದಿದ್ದ ಮರಗಳಿಗೆ ಅಪ್ಪಳಿಸಿತ್ತು. ವಿಮಾನವು ಅಪ್ಪಳಿಸಿದ ರಭಸಕ್ಕೆ ಅರ್ಧಕ್ಕೆ ಮುರಿದು ನೆಲದ ಕಡೆ ಇಳಿಬಿದ್ದಿತ್ತು. ವೇಗವಾಗಿ ಹರಿಯುತ್ತಿದ್ದ ನದಿಗೆ ಬಿದ್ದಿದ್ದರೆ ಯಾರೂ ಉಳಿಯುತ್ತಿರಲಿಲ್ಲ. ಆದರೆ ಅದು ಬಿದ್ದಿದ್ದು ನದಿಯ ಪಕ್ಕದಲ್ಲೇ. ಪೈಲಟ್ ಮುರ್ಸಿಯಾ, ಮುಕುಟಂ, ಮಂಡೋಜಾ ಹಾಗೂ ಮಕ್ಕಳ ತಾಯಿ ಮ್ಯಾಗ್ಡಲೀನಾ, ಅವರ ಚಿಕ್ಕಪ್ಪ ವೆಲೆನ್ಸಿಯಾ ನಿಶ್ಚಲನವಾಗಿ ಬಿದ್ದಿದ್ದರು. ಈ ದುರಂತದಲ್ಲಿ ವಯಸ್ಕರೆಲ್ಲ ಪ್ರಾಣ ಬಿಟ್ಟಿದ್ದರೆ ಇದ್ದ 4 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಬದುಕುಳಿದಿದ್ದರು. ಸುತ್ತಲೂ ದಟ್ಟವಾದ ಕಾಡು, ಎಲ್ಲಿ ನೋಡಿದರೂ ಕೂಡ ಮಬ್ಬು ಕವಿದ ಕತ್ತಲೆ. ಬದುಕುಳಿದವರಲ್ಲಿ ಹಿರಿಯವಳು ಲೆಸ್ಸಿ, ನಂತರ ಸೋಲಿನಿ, ಟಿಯನ್ ಮತ್ತು ಕ್ರಿಸ್ಟಿನ್. ಅಲ್ಲಿ ಲೆಸ್ಸಿ ವಿಮಾನದಲ್ಲಿದ್ದ ತಮ್ಮವರನ್ನ ಹುಡುಕುತ್ತಾಳೆ. ಲೆಸ್ಸಿಗೆ ತಮ್ಮವರು ಎಲ್ಲ ಸತ್ತಿದ್ದಾರೆ ಅನ್ನೋದು ಖಾತ್ರಿಯಾಗುತ್ತೆ. ಬದುಕುಳಿದ ತಂಗಿ ತಮ್ಮಂದಿರ ಜೊತೆ ಒಂದು ದಿನ ಅಲ್ಲೇ ಚಿಕ್ಕ ಗೂಡನ್ನ ಮಾಡಿಕೊಂಡು ಮಲಗಿಬಿಡುತ್ತಾಳೆ. 1 ದಿನ ಆಗುತ್ತೆ, 2 ದಿನ ಆಗುತ್ತೆ, ಏನು ಪ್ರಯೋಜನಕ್ಕೆ ಬರಲಿಲ್ಲ ಅನ್ನಿಸಿ ಆ ಹೆಣಗಳನ್ನ, ಅವಶೇಷಗಳನ್ನ ಅಲ್ಲೇ ಬಿಟ್ಟು ಮುಂದೆ ಹೋಗಕ್ಕೆ ನಿರ್ಧರಿಸುತ್ತಾಳೆ. ತನ್ನ ಜೊತೆ ಇದ್ದ ಮಕ್ಕಳಿಗೂ ತನಗೂ ಹೊಟ್ಟೆ ಬೇರೆ ಹಸಿಯುತ್ತಿದ್ದರಿಂದ ಎಲ್ಲರೂ ಸೇರಿ ಮುಂದೆ ಹೆಜ್ಜೆ ಹಾಕುತ್ತಾರೆ. ಆ ಅಮೆಜಾನ್ನ ಭಯಾನಕ ದಟ್ಟ ಕಾಡಿನಲ್ಲಿ ಗೆಡ್ಡೆ ಗೆಣಸು ಹಣ್ಣುಗಳಿಗಾಗಿ ಹುಡುಕಾಟವನ್ನ ಆರಂಭಿಸುತ್ತಾರೆ. ವಿಮಾನ ಪತನಗೊಂಡ ವಿಷಯ ಆಗಲೇ ಕೊಲಂಬಿಯಾದಲ್ಲೆಲ್ಲ ಹರಡಿ ಹೋಗಿತ್ತು. ವಿಶೇಷ ತಂಡಗಳು ವಿಶೇಷ ಕಾರ್ಯಾಚರಣೆಯಲ್ಲಿ ಅಮೆಜಾನ್ ಅರಣ್ಯವನ್ನ ತಲುಪಿದ್ದವು. ವಿಷಕಾರಿ ಹಾವುಗಳು, ಅಪಾಯಕಾರಿ ಪ್ರಾಣಿಗಳಿರುವ ಅಮೆಜಾನ್ ಕಾಡಿನಲ್ಲಿ ಎಲ್ಲರೂ ಕೂಡ ಈಗಾಗಲೇ ಸತ್ತಿದ್ದಾರೆ ಎಂಬುದು ಸರ್ಕಾರದ ಹೇಳಿಕೆಯಾಗಿತ್ತು. ಕಾರ್ಯಾಚರಣೆ ಸುಮಾರು 21 ದಿನಗಳ ಕಾಲ ನಡೆದಿತ್ತು. ಎಲ್ಲಿಯೂ ಕೂಡ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಹೆಲಿಕಾಪ್ಟರ್ಗಳು, ಧ್ವನಿವರ್ಧಕಗಳು ಕೂಡ ಕೆಲಸ ಮಾಡುತ್ತಿದ್ದವು. ಕೊನೆಗೂ ಹೆಲಿಕಾಪ್ಟರ್ನಲ್ಲಿದ್ದ ವ್ಯಕ್ತಿಯೊಬ್ಬನ ಕಣ್ಣಿಗೆ ಮರಗಳ ಸುಳಿಯು ಮುರಿದು ಹೋಗಿರುವ ದೃಶ್ಯವೊಂದು ಕಂಡು ಬಂದಿತ್ತು. ಅಲ್ಲಿಗೆ ತೆರಳಿದಾಗಲೇ ಗೊತ್ತಾಗಿದ್ದು ವಿಮಾನವು ಪತನವಾಗಿ ಬಿದ್ದಿದೆ ಎಂಬ ಸತ್ಯಾಂಶ. ಕೂಡಲೇ ಸ್ಥಳಕ್ಕೆ ಎಲ್ಲ ಸಿಬ್ಬಂದಿಗಳನ್ನ ಕರೆಸಲಾಗಿತ್ತು. ಅದಾಗಲೇ ಘಟನೆ ನಡೆದು 25 ದಿನಗಳಾಗಿದ್ದವು. ಮೃತ ದೇಹಗಳು ಕೊಳೆತ ಸ್ಥಿತಿಯಲ್ಲಿ ಕಂಡು ಬಂದಿದ್ದವು. 4 ಮೃತ ದೇಹಗಳನ್ನ ಬಿಟ್ಟರೆ ಇನ್ನ 4 ಮಕ್ಕಳ ದೇಹಗಳು ಎಲ್ಲಿಯೂ ಕಂಡು ಬರೋದೇ ಇಲ್ಲ. ಹೆಜ್ಜೆ ಗುರುತುಗಳನ್ನ, ತಿಂಡಿ ತಿನಿಸುಗಳ ಕವರ್ಗಳನ್ನ ಪತ್ತೆ ಹಚ್ಚಿದ ರಕ್ಷಣಾ ಸಿಬ್ಬಂದಿಗಳಿಗೆ ಮಕ್ಕಳು ಬದುಕುಳಿದಿದ್ದಾರೆ ಎಂಬುದು ಖಾತ್ರಿಯಾಗಿತ್ತು. ತಕ್ಷಣ ಅವರು ಹುಡುಕಾಟವನ್ನ ಆರಂಭಿಸಿದ್ದರು. ಹೆಜ್ಜೆ ಗುರುತುಗಳ ಜಾಡು ಹಿಡಿದು ದಟ್ಟ ಅರಣ್ಯದಲ್ಲಿ ಮಿಂಚಿನ ಕಾರ್ಯಾಚರಣೆ ಆರಂಭವಾಗಿತ್ತು. ಹೆಲಿಕಾಪ್ಟರ್ಗಳಲ್ಲಿ ಊಟದ ಬುತ್ತಿಗಳನ್ನ ಅಲ್ಲಲ್ಲೇ ಎಸೆಯಲಾಗಿತ್ತು. 2 ದಿನ ಕಳೆದರೂ ಏನೂ ಪ್ರಯೋಜನವಾಗಲೇ ಇಲ್ಲ. ಇತ್ತ ಹುಡುಕಾಟದ ಪರಿಧಿಯನ್ನ ಸ್ಥಾಪಿಸಲು ಮಕ್ಕಳು 1 ದಿನದಲ್ಲಿ ಎಷ್ಟು ದೂರ ನಡೆಯಬಹುದು ಎಂದು ಶೋಧಕರು ಲೆಕ್ಕ ಹಾಕಿದ್ದರು. ಲೇಸರ್ನ ಬೆಳಕನ್ನು ಸಹ ಕತ್ತಲೆಯ ಕಾಡಿನಲ್ಲಿ ಹೊರಹೊಮ್ಮಿಸುತ್ತಿದ್ದರು. ಲೆಸ್ಸಿ ಹಾಗೂ ಮಕ್ಕಳು ತಮ್ಮ ಬಳಿ ತೆಗೆದುಕೊಂಡು ಹೋಗಿದ್ದ ಬಾಟಲ್ಗಳು, ಸೊಳ್ಳೆ ಪರದೆ, ತಿನಿಸುಗಳ ಕವರ್ಗಳು ಸಿಕ್ಕಿದ್ದವು. ಶೋಧಕರು ಅವುಗಳನ್ನ ಬೆನ್ನಟ್ಟಿ ನಡೆದಿದ್ದರು. ಕೊನೆಗೆ ದೊಡ್ಡ ಮರವೊಂದರ ಪಟರೆಯಲ್ಲೇ ಒಂದು ಹುಡುಗಿಯನ್ನ ನೋಡಿದ್ದರು. ಹಾಗೆ ಅಲ್ಲಿಗೆ ಶೋಧಕರು ತಲುಪಿದ್ದರು. ಘಟನೆ ನಡೆದು 40 ದಿನಗಳ ಬಳಿಕ ಅರೆಪ್ರಜ್ಞಾವಸ್ಥೆಯಲ್ಲಿ 4 ಮಕ್ಕಳು ಕೊನೆಗೂ ಶೋಧಕರ ಕಣ್ಣಿಗೆ ಬಿದ್ದಿದ್ದರು. ಮರಗಳ ಗೆಡ್ಡೆಗಳು, ಹಣ್ಣುಗಳು, ಬೀಜಗಳನ್ನ ತಿಂದು 40 ದಿನ ತಮ್ಮ ಪ್ರಾಣವನ್ನ ಹಿಡಿದಿಟ್ಟುಕೊಂಡಿದ್ದರು. ಅಲ್ಲಿ ಶೋಧಕರನ್ನ ನೋಡಿ ಲೆಸ್ಸಿಗೆ ಜೀವವೇ ಬಂದಂತಾಗಿತ್ತು. ಅಂತಹ ವಿಷ ಜಂತುಗಳಿರುವ, ಕ್ರೂರ ಪ್ರಾಣಿಗಳಿರುವ ಕತ್ತಲೆ ಕಾಡು ಎಂದು ಹೆಸರುವಾಸಿಯಾಗಿರುವ ಅಮೆಜಾನ್ ಎಂಬ ದೈತ್ಯ ಕಾಡಿನಲ್ಲಿ ಇಷ್ಟು ದಿನ ಬದುಕಿದ್ದೇ ರೋಚಕ ಹಾಗೂ ಪವಾಡವಾಗಿತ್ತು. ಕೊನೆಗೂ 4 ಮಕ್ಕಳು ಸಾವನ್ನ ಗೆದ್ದು ಬಂದಿದ್ದರು. ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ. ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ. ಜೈ ಹಿಂದ್.